ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಇನಾಂ ಹಂಚಿನಾಳ ಗ್ರಾಮದ ಹವಾಲ್ದಾರ್ ಶ್ರೀ ಯಲ್ಲಪ್ಪ ಗುಂಡಪ್ಪ ಬಬಲೇಶ್ವರ ತೆಲಸಂಗ 10 ಪ್ಯಾರಾ ವಿಶೇಷ ಕಮಾಂಡೋ ಹುದ್ದೆಯಿಂದ ನಿವೃತ್ತಿ ಹೊಂದಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ವೀರಯೋಧರ ಆಗಮನದ ಪ್ರಯುಕ್ತ ಭವ್ಯ ಸ್ವಾಗತ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀಳಗಿ ಘಟಕದ ಅಧ್ಯಕ್ಷರಾದ ಮಲ್ಲು ಕೋಮರ್ ದೇಸಾಯಿ, ಉಪಾಧ್ಯಕ್ಷರು ಎಸ್ಡಿ ಚೌಕಿಮಠ, ಖಜಾಂಚಿ ಎಂಎಂ ತಾಂಬೋಳೆ ಸದಸ್ಯರು, ವಿಠ್ಠಲ ತೆಗ್ಗಿ, ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಭಾಗವಹಿಸಿದ್ದರು. ಹಾಗೂ ವಿಧಾನ ಪರಿಷತ್ ಸದಸ್ಯರು ಹನುಮಂತ ಆರ್ ನಿರಾಣಿ ಇವರು ಹವಾಲ್ದಾರ್ ಯಲ್ಲಪ್ಪ ಗುಂಡಪ್ಪ ಬಬಲೇಶ್ವರ್ ಇವರಿಗೆ ಬೀಳಗಿ ಕನಕದಾಸ ಸರ್ಕಲ್ನಲ್ಲಿ ಸನ್ಮಾನಿಸುವ ಮೂಲಕ ಸ್ವಾಗತ ಬರಮಾಡಿಕೊಂಡರು. ಈ ಮೆರವಣಿಗೆ ಬೀಳಗಿ ಪಟ್ಟಣದ ಕನಕದಾಸ ಸರ್ಕಲ್ನಲ್ಲಿ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭವಾಗಿ ಬಸವೇಶ್ವರ ಮೂರ್ತಿ, ಶಿವಾಜಿ ಮಹಾರಾಜರ ಸರ್ಕಲ್ ಹಾಗೂ ವೀರ ಸಿಂಧೂರ ಲಕ್ಷ್ಮಣ್ ಸರ್ಕಲ್ಗಳಲ್ಲಿ ಮಾಲಾರ್ಪಣೆ ನೆರವೇರಿಸಲಾಯಿತು. ಬೀಳಗಿ ನಗರದ ಮುಖ್ಯ ಹೆದ್ದಾರಿ ಮಾರ್ಗದಲ್ಲಿ ಸಾಗಿದ ಈ ಮೆರವಣಿಗೆಯಲ್ಲಿ ಸ್ಥಳೀಯರು ಭಾರೀ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಇವತ್ತು ಬೀಳಗಿ ತಾಲೂಕಿನ ಬಸವ ಹಂಚಿನಾಳ ಗ್ರಾಮದ ಯಲ್ಲಪ್ಪ ತೆಲಸಂಗ ಅವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಬೀಳಗಿ ನಗರಕ್ಕೆ ಮತ್ತು ಹಂಚಿನಾಳಕ್ಕೆ ಆಗಮಿಸಿರ್ತಕ್ಕಂಥ ಯಲ್ಲಪ್ಪನನ್ನು ನಮ್ಮ ಎಲ್ಲ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೂಡ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೈತ ಮತ್ತು ಸೈನಿಕ ಭಾರತ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ ಈ ದೇಶವನ್ನು ಸುಭದ್ರವಾಗಿಟ್ಟು ನಮ್ಮೆಲ್ಲರಿಗೂ ಕೂಡ ನೆಮ್ಮದಿಯ ನಿದ್ರೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಏನಾದರೂ ಇದ್ದರೆ ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಂದ ಮಾತ್ರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಭಾಳಷ್ಟು ಇವತ್ತು ಗಡಿ ಪ್ರದೇಶದಲ್ಲಿ ಆಗಿರ್ಬೋದು, ದೇಶದ ಒಳಗಾಗಿರ್ಬೋದು, ಅನೇಕ ನಕ್ಸಲಿ ಚಟುವಟಿಕೆಗಳಾಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ದೇಶಗಳ ನಡುವೆ ನಡೀತಕ್ಕಂಥ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಭಾರತೀಯ ಸೈನ್ಯ ತನ್ನದೇ ಆಗಿರ್ತಕ್ಕಂಥ ಪರಾಕ್ರಮ ಶಕ್ತಿ ಸಾಮರ್ಥ್ಯದಿಂದ ಭಾರತವನ್ನು ಮತ್ತಷ್ಟು ಶ್ರೇಷ್ಠ ಸ್ಥಾನಕ್ಕೆ ಒಯ್ಯತಕ್ಕಂಥ ಕೆಲಸ ಇವತ್ತು ನಮ್ಮ ಸೈನಿಕರಿಂದ, ಯೋಧರಿಂದ ಸಾಧ್ಯವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ತಮ್ಮ ಜೀವನವನ್ನು ಹೊಣಕ್ಕಿಟ್ಟು ತಮ್ಮ ಕುಟುಂಬವನ್ನು ಮರೆತು ದೇಶದ ಹಿತಕ್ಕಾಗಿ ದುಡಿತಕ್ಕಂಥ ಯಾವುದಾದರೂ ಮನುಕುಲ ಮಾನವ ಜನಾಂಗದ ಟೀಮ್ ಇದ್ದರೆ ಅದು ಯೋಧರ ಟೀಮು ಅಂತಕ್ಕಂಥದ್ದನ್ನು ಭಾಳ ಒಂದು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಯೋಧ ಇವತ್ತು ತನ್ನ ನಿವೃತ್ತಿಯನ್ನು ತೆಗೆದುಕೊಂಡು ಮತ್ತೆ ತನ್ನ ತಾಯ್ನಾಡಿಗೆ ಮರಳಿ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸೈನಿಕ ಸಂಘದ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳು ಇದೊಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಪರಿಪಾಠವನ್ನು ನಮ್ಮ ಬೀಳಗಿ ತಾಲೂಕಿನಲ್ಲಿ ಹಾಕಿಕೊಂಡಿದ್ದಾರೆ. ಯಾವುದೇ ಸೈನಿಕ ನಿವೃತ್ತಿಯಾಗಿ ಬಂದರೂ ಕೂಡ ಈ ಸಂಘದ ಸದಸ್ಯನಾಗ್ತಾನೆ. ಮತ್ತು ಜೊತೆಗೆ ಅವನನ್ನು ಭಾಳಷ್ಟು ಹೃದಯ ತುಂಬಿ ಸ್ವಾಗತವನ್ನು ಮಾಡಿಕೊಂಡು ಮತ್ತಷ್ಟು ಜನರಿಗೆ ಸ್ಫೂರ್ತಿಯನ್ನು ತುಂಬತಕ್ಕಂಥ, ಈ ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸ್ತಕ್ಕಂಥ, ಸೈನಿಕರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳನ್ನು, ಅನೇಕ ವಿಚಾರಧಾರೆಗಳನ್ನು ಸಭೆ ಮುಖಾಂತರ ತಿಳಿಸೋದ್ರ ಮುಖಾಂತರ ಮತ್ತಷ್ಟು ರಾಷ್ಟ್ರಾಭಿಮಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ನಮ್ಮ ಬೀಳಗಿ ಸೈನಿಕರ ಯೋಧರ ಸಂಘ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಯಲ್ಲಪ್ಪ ಏನು ತನ್ನ ತಾಯ್ನಾಡಿಗೆ ಬರ್ತಾನೆ ಅವನ ಬದುಕು ಒಳ್ಳೆಯದಾಗಲಿ, ಅವನ ಕುಟುಂಬ ಸುಂದರವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.